ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಮೂಡಬಿದ್ರೆ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇವುಗಳ ಜಂಟಿ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ವಿಭಾಗದ ವಾಲಿಬಾಲ್ ಚಾಂಪಿಯನ್ಶಿಪ್ 2026ಕ್ಕೆ ಮೂಡಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ಚಾಲನೆಗೊಂಡಿತು. ಮಹಿಳೆಯರ ವಿಭಾಗದ ಚಾಂಪಿಯನ್ಶಿಪ್ ಅನ್ನ ಮಹಿಳೆಯರ ವಿಭಾಗದ ಪಂದ್ಯಾಟವನ್ನ ವಕೀಲರಾದ ಶ್ವೇತಾ ಜೈನ್ ಅವರು ಉದ್ಘಾಟಿಸಿ ಮಾತನಾಡಿ, ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಎಲ್ಲ ಕಡೆಗಳಲ್ಲೂ ಇದ್ದಾರೆ. ಭಾರತದ ವಾಲಿಬಾಲ್ ತಂಡವು ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಬಲಿಷ್ಠವಾದ ತಂಡವಾಗಿದೆ. ಆದರೆ ಜಪಾನ್, ಚೀನಾ ಮತ್ತು ಕೊರಿಯಾ ತಂಡಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದ ಮಹಿಳಾ ತಂಡಗಳಿಗೆ ಹೆಚ್ಚಿನ ತರಬೇತಿಯ ಅವಶ್ಯಕತೆ ಇದೆ ಎಂದೆನಿಸುತ್ತದೆ ಎಂದರು. ಎಲ್ಲ ಮಹಿಳೆಯರಲ್ಲಿ ನಾವು ಆತ್ಮಸ್ಥೈರ್ಯದ ಗುರುತು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹೀಗೆ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾರೆ ಅಲ್ವಾ? ಸೊ ವಿ ಶುಡ್ ಬಿ ಪ್ರೌಡ್. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅವರು ನಮ್ಮ ಮೂಡಬಿದ್ರೆ ತಾಲೂಕು ಅಸೋಸಿಯೇಷನ್ ಅವರ ಜೊತೆಗೆ ಸೇರಿಕೊಂಡು ಮಹಿಳೆಯರಿಗೂ ಕೂಡ ವಾಲಿಬಾಲ್ ಪಂದ್ಯಾಟವನ್ನು ಇಟ್ಟಿದ್ದಾರೆ. ಅದರಲ್ಲೂ ಕೂಡ ನಮಗೆ ಗೌರವವನ್ನು ಕೊಡುವುದರ ಜೊತೆಗೆ ಕಾಳಜಿಯನ್ನು ಕೂಡ ತೋರಿಸಿದ್ದಾರೆ. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಎಸ್ ಸತೀಶ್ ಕುಮಾರ್ ಅವರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಕ್ರಿಕೆಟ್ ಮತ್ತು ವಾಲಿಬಾಲ್ ಕ್ರೀಡೆಗಳು ಜೀವನದ ಒಂದು ಭಾಗವಾಗಿದೆ. ಮಹಿಳೆ ಸವಾಲುಗಳನ್ನು ಎದುರಿಸಿ ಮುಂದೆ ಬಂದಾಗ ಯಶಸ್ಸು ಸಾಧ್ಯ ಎಂದು ಹೇಳಿದರು. ಹೆಂಗಸು 15 ರೌಂಡ್ ಹೋಗೋರಿದ್ದಾರೆ, ಗಂಡಸರಿಲ್ಲ. ಹೆಂಗಸರಿಗೆ ನಾನು ಅಬ್ಸರ್ವ್ ಮಾಡ್ತೀನಿ, ಕೆಲವು ಹೆಂಗಸರು 15 ರೌಂಡ್ ಹೋಗ್ತಾರೆ, ಅಷ್ಟು ಗಂಡಸರು ಯಾರು ಹೋಗೋದಿಲ್ಲ. ಆದರೆ ಮೆಂಟಲಿ ನಾವು ಹೆಂಗಸರು ಅಂತೇಳಿ ನೀವು ಹೀಗಾಗಿದ್ರಿ ಅಷ್ಟೇ. ಮತ್ತು ಅದೆಲ್ಲ ಹೋಗಬೇಕು, ಅದೆಲ್ಲ ನೀವು ಇನ್ನು ಫ್ಯೂಚರ್ ಮುಂದಿನ ದಿವಸಗಳಲ್ಲಿ ಹೋಗಬೇಕು. ಕಡಿಮೆ ಆಗ್ತಾ ಇದೆ ಇದು. ಮತ್ತು ನಿಮಗೆ ಈ ಮೊದಲಿನಾಗೆ ಎಲ್ಲ ಈಗ ವಾಲಿಬಾಲ್ ಜೀವನದ ಒಂದು ಭಾಗ ಆಗಿದೆ. ಈಗ ರಾಜಕೀಯವಾಗಿ ಕೂಡ ದೇಶದಲ್ಲಿ ಆಟವು ವಾಲಿಬಾಲ್ ಆಗಲಿ ಕ್ರಿಕೆಟ್ ಆಗಲಿ ಜೀವನದ ಒಂದು ಅಂಗಾಗಿ ಹೋಗಿದೆ. ಮೊದಲೆಲ್ಲ ಅದನ್ನು ಲಾಸ್ಟ್ ಸ್ಟೇಜಿಗೆ ಇಡ್ತಾ ಇದ್ರು. ಮೂಡಬಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್ ಅಂಕಣವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮೂಡಬಿದ್ರೆ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ವಿನಯ್ ಆಳ್ವಾ, ಉಜಿರೆ ಎಸ್ಟಿಎಂ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ರಮೇಶ್ ಶೆಟ್ಟಿ, ಮಾಡರ್ನ್ ಡೆವಲಪರ್ಸ್ ಇಂಜಿನಿಯರ್ ಜಾವೇದ್ ಶೇಖ್ ಭಾಗವಹಿಸಿದ್ರು. ನಾಗೇಶ್ ಎಸ್ ಸ್ವಾಗತಿಸಿದರು. ಜಿಲ್ಲಾ ಅಸೋಸಿಯೇಷನ್ ಕಾರ್ಯದರ್ಶಿ ಶಂಕರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆಳ್ವಾಸ್ನ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಮೋದ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.